ಹಾಗಾಗಿ ನಾನು ಹೇಳೋದು ಹಾಗೆಂದ್ರೆ ಗುಜರಾತಲ್ಲಿ ಲಿಕ್ಕರ್ ಇಲ್ಲ, ಮಾಡ್ತೀರಾ, ಬ್ಯಾನ್ ಮಾಡ್ತೀರಾ ನೀವು ಇಲ್ಲಿ CL7 ಹೀಗೆ ಕೊಡ್ತೀರಾ ಇನ್ನು ಸಾವಿರಾರು ಗಟ್ಟಲೆ. ಹಾಗಾಗಿ ಸಮಯ ಸಂದರ್ಭ ನೋಡಿಕೊಂಡು ಚರ್ಚೆ ಮಾಡಿಕೊಂಡು ಒಂದು ಸಮಿತಿ ಬೇಕಾದ್ರೆ ರಚನೆ ಮಾಡ್ರಿ, ಇದರ ಪರಿಣಾಮಗಳು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಆಗುತ್ತೆ ಅಂತ ಚರ್ಚೆ ಮಾಡಿ. ಸರ್ ನಿಮ್ಗೆ ಗೊತ್ತಿದೆ ಸರ್, ನಮ್ಮ ದೇಶದಲ್ಲಿ ಅತ್ಯಂತ ವಿಸ್ತಾರವಾದಂಥ ಗಡಿ ನಮ್ಮ ಬಾಂಗ್ಲಾದೇಶ, ಆ ಭಾಗದ ಬಾಂಗ್ಲಾದೇಶದಿಂದ ಆ ಒಂದು ಗಡಿ ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಫೆನ್ಸಿಂಗೇ ಇದ್ದಿದ್ದಿಲ್ಲ. ಈ ನಮ್ಮ ಸರ್ಕಾರ ಬಂದ ಮೇಲೆ 1000 ಕಿಲೋಮೀಟರ್ ಫೆನ್ಸಿಂಗ್ ಮಾಡೋಂಥ ಕೆಲಸ ಕೂಡ ಮಾಡ್ತಾ ಇದೆ. ತಲೆ ಮೇಲೆ ಹೊತ್ಕೊಂಡು ಸಾಗಿಸಿ ಆಮೇಲೆ ಲಾರಿಯಲ್ಲಿ ಲೋಡ್ ಮಾಡಿಕೊಂಡು, ಇದು ಏನೋ ಗಾದೆ ಹೇಳಿದೆಯಲ್ಲ, ಚಾಪೆ ಕೆಳಗೆ ಏನೋ ರಂಗೋಲಿ ಕೆಳಗೆ ತೂರ್ತಾರೆ ಅಂತ ಹೇಳ್ತಾರೆ. ಆ ರೀತಿ ಆ ವ್ಯವಸ್ಥೆಗಳು ನಡೀತಾನೆ ಇದೆ. ಎಷ್ಟು ಒಂದು ಹಂತವಾಗಿ ಅದನ್ನ ಬಿಗಿ ಮಾಡುವಂಥ ದಿಕ್ಕಿನಲ್ಲಿ ಏನೇನು ನಮ್ಮ ಸರ್ಕಾರ ಮಾಡ್ತಾನೆ ಇದೆ. ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡ್ಲಿಕ್ಕೆ ಇನ್ನೂ ಏನ್ ಬೇಕು ಅದಕ್ಕೆಲ್ಲಿ ಗಮನವನ್ನು ಕೊಡಬೇಕು ಅನ್ನೋದು ಒಬ್ಬ ಸಂಸತ್ ಸದಸ್ಯರ ಒಂದು ನಿಯಮವು ನಾವು ನಮ್ಮ ಕೆಲಸವನ್ನು ನಾವು ಮಾಡಿ. ಸರಿ ಇದೆ, ತಾವು ಹೇಳೋ ಪ್ರಕಾರ ಡ್ರೈ ಫ್ರೂಟ್ ಆ ಒಂದು ಇದರಲ್ಲಿ ಅರೆಕನೆಟ್ಟು ಕೂಡ ಒಳಗಡೆ ಅದು ಇಂಪೋರ್ಟ್ ಅಫಿಷಿಯಲ್ ಆಗಿ ಆಗ್ತಾ ಇರೋದು. ನಾನು ಹೇಳ್ತಿರೋದು ಕಳ್ಮಾಲು, ಇದ್ರ ಬಗ್ಗೆ ಹೇಳ್ತಾ ಇರೋದು. ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ನಾನು ಅನ್ಸ್ಟಾರ್ಟ್ ಕ್ವಶನ್ ಕೇಳಿದಾಗ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ಹೆಚ್ಚಿಗೆ ಇದೆ. ನನಗೆ ಗಾಬರಿ ಆಯಿತು. ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ಹೆಚ್ಚಿಗೆ ಇದೆ. ಪಿಯೂಷ್ ಗೋಯಲ್ ಜಿ ಅವರು ಕಾಮರ್ಸ್ ಮಿನಿಸ್ಟರ್ ಹೇಳಿದ್ದೇನು ಅಂದ್ರೆ, ಕನ್ಸ್ಯೂಮರ್ಸ್ ಇನ್ನೂ ಹೆಚ್ಚಿಗೆ ಇದೆ ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲಿ ಬೆಳೀತಿರೋ ಅಡಿಕೆ ನಮಗೆ ಸಾಲ್ತಾ ಇಲ್ಲ, ಇನ್ನೂ ಅಡಿಕೆ ಬೇಕು. ಮತ್ತೆ ಇಂಟರ್ನ್ಯಾಷನಲ್ ಟ್ರೀಟಿ ಪ್ರಕಾರ ನಮ್ಗೆ ಬೇಕಾದಾಗ ಹೆಚ್ಚಿಗೆ ಎಕ್ಸ್ಪೋರ್ಟ್ ಮಾಡೋದು, ಬ್ಯಾಲಿಲ್ದಾಗ ಕಮ್ಮಿ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಅವಕಾಶಗಳಿಲ್ಲ. ನಾವು ಇಂಪೋರ್ಟ್ ಅಷ್ಟು ಮಾಡ್ಕೊಳ್ಳೇಬೇಕಾದ ಇಂಟರ್ನ್ಯಾಷನಲ್ ಟ್ರೀಟಿ ಪ್ರಕಾರ. ಆದರೆ ನಮ್ಮ ಕನ್ಸ್ಯೂಮರ್ಸ್ ಇನ್ನೂ ನಮ್ಮ ಅಡಿಕೆ ಇನ್ನೂ ಕೂಡ ಬೇಕು ನಮ್ಮ ದೇಶದ ಕನ್ಸ್ಯೂಮರ್ಸ್ಗೆ ಅನ್ನೋ ರೀತಿಯಿಂದ ಉತ್ತರವನ್ನು ಕೂಡ ಬಂದಿದೆ. ಸರಿ ಇದೆ, ನಮ್ಮೆಲ್ಲರದ್ದು ಜವಾಬ್ದಾರಿ ಹೆಚ್ಚಿಗೆ ಇದೆ ಸರ್. ಅಲ್ಲ, ಈ ಅವಧಿಯೊಳಗೆ ಈ ಒಂದು ಆಗಲೇ ಹೇಳಿದಾಗೆ ನಮ್ಮ ಮೇಲೆ ತೂಗುತ್ತಿ ನಮ್ಮ ಅಡಿಕೆ ಬೆಳೆಗಾರರ ಮೇಲೆ ಏನಿದೆ ಶಾಶ್ವತವಾಗಿ ಪರಿಹಾರ ಆಗಬೇಕು. ತಾವು ಹೇಳಿದಾಗೆ ಅಡಿಕೆನೆ ಕ್ಯಾನ್ಸರ್ ಹಾನಿಕಾರಕ ಅಂತೇಳಿ ಇದೆ, ಕೆಲವು ರಿಪೋರ್ಟ್ ಬಂದಿದೆ. ಕಾರಣ ಕೆಲವು ಕಾಣದ ಕೈಗಳು ಮಾಡ್ತಿರುವಂತ ದುರಾಸೆಗೆ ಮಾಡುವಂತ ಒಂದು ತಪ್ಪೇನಿದೆ, ಅದಕ್ಕೆ ಆ ಕೆಂಪು ಕಲರ್ ಬರ್ಲಿಕ್ಕೋಸ್ಕರ ನಮ್ಮ ಮಲೆನಾಡಿನ ಒಂದು ಪರಂಪರೆ ಚೊಗುರು ಅಂತ ಏನಿದೆ ಅದನ್ನು ಬಿಟ್ಟು ಆರ್ಟಿಫಿಷಿಯಲ್ ಕಲರ್ಸ್ಗಳನ್ನ ಕೆಲವು ಜನ ಮಾಡಿದ್ರು. ಆ ತರ ಲಾರಿ ಲೋಡ್ಗಳನ್ನ ಸ್ಯಾಂಪಲ್ ತೆಗೆದಾಗ ಕ್ಯಾನ್ಸರ್ ಅಂತಲೂ ಕೂಡ, ಅಂದ್ರೆ ಅದು ವಿಷಹಾನಿಕಾರಿ ಅಂತ ಹೇಳಿ ರಿಪೋರ್ಟ್ ಕೂಡ ಸಿಗ್ತಾ ಇರೋದು ಎಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಯಾರೋ 4 ಜನ ಮಾಡ್ತಿರುವಂತ ಕಳ್ತನಕ್ಕೆ ಇಡೀ ಅಡಿಕೆ ಬೆಳೆಗಾರನ, ಇಡೀ ಈ ಒಂದು ದಂಧೆ ಮಾಡ್ತಿರೋ ವರ್ತಕರನ್ನ ಬಲಿಪಶುವನ್ನು ಮಾಡಬಾರದು ಅಂತ ಹೇಳಿ ಆ ದಿಕ್ಕಲ್ಲೂ ಕೂಡ ನಮ್ಮ ಕರ್ತವ್ಯ ಇದೆ. ನಾವೆಲ್ಲ ಮಲೆನಾಡು, ನಮ್ಮ ಸೌತ್ ಇಂಡಿಯಾ, ಕೇರಳದಿಂದ ಹಿಡಿದು ನಾವೇ ಸಂಸತ್ ಸದಸ್ಯರು ಇದಕ್ಕೆ ಶಾಶ್ವತವಂತ ಪರಿಹಾರವನ್ನ ಈ ಒಂದು ಅವಧಿಯಲ್ಲಿ ತರಲಿಕ್ಕೆ ಅನ್ಬೇಕು. ಎಲ್ಲ ರೀತಿಯಿಂದ ಶತ ಪ್ರಯತ್ನ ಮಾಡ್ತೀವಿ ಸರ್. ಸರ್, ಮೊನ್ನೆ ಮಹಾರಾಷ್ಟ್ರದಲ್ಲಿ ಉದಾಹರಣೆಗೆ 8 ಲೋಡು ಏನು ಸೀಸ್ ಆಯಿತು, 1 ಲಾರಿ ಲೋಡು ನಮಗೆ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಅಂದರೆ ದಟ್ ಮೀನ್ಸ್ ಅಡಲ್ಟ್ರೇಷನ್ ಇದೆ ಅಂತಾರೆ. ಇನ್ನು ಉಳಿದ ದಟ್ ಮೀನ್ಸ್ ಪಾಸಿಟಿವ್ ಬಂದಿದೆ, ಇನ್ನು ಉಳಿದ ನೆಗೆಟಿವ್ ಬಂದಿದೆ, ಅಡಲ್ಟ್ರೇಷನ್ ಇದೆ ಅಂತ ಬಂದಿದೆ. ಈ ಥರ ಯಾವುದೋ ಒಂದು ಲೋಡಿಂದ ಇದರ ದೊಡ್ಡ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ. ಇನ್ನೊಂದು ಕಡೆ 10 ಕಡೆ ನೀವು ಹೇಳಿದಂಗೆ ನೆಗೆಟಿವ್ ರಿಪೋರ್ಟ್ ಬಂದಿದೆ, ಅಡಲ್ಟ್ರೇಷನ್ ಇಲ್ಲ ಅಂತ ಬಂದಿದೆ. ಸೊ ಅದನ್ನು ಕನ್ಸಿಡರ್ ಮಾಡಬೇಕಾದ ಸರ್ಕಾರಗಳು. ಸೊ ಆ ದಿಕ್ಕಲ್ಲಿ ಈ ಒಂದು ಪ್ರತಿ ವರ್ಷ ನನಗೆ 10 ವರ್ಷದಿಂದ ಇದೇ ರೀತಿ ಪ್ರೆಸ್ ಮೀಟ್ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಶಾಶ್ವತವಾಗಿ ಪರಿಹಾರ ಸಿಗಲಿಕ್ಕೆ ನಮ್ಮ ಎಲ್ಲ ಹಿರಿಯರ ಒಂದು ನೇತೃತ್ವದಲ್ಲಿ ಈ ಉಳಿದಂಥ ಅವಧಿಯೊಳಗೆ ಒಂದು ಶಾಶ್ವತವಾಗಿ ಇದು ಅಡಲ್ಟ್ರೇಷನ್ ಇದು ಒಂದು ಕಡೆ ಆದರೆ ಕ್ಯಾನ್ಸರ್ ಹಾನಿಕಾರಕ ಅಲ್ಲ ಅನ್ನೋದು ಒಂದು ಲ್ಯಾಬ್ ರಿಪೋರ್ಟ್ ಅನ್ನ ವರ್ಲ್ಡ್ ಹೆಲ್ತ್ ಸೆಂಟರ್ ಕೂಡ ನಾವು ಪ್ರೂವ್ ಮಾಡಬೇಕಾಗಿದೆ. ಮೊನ್ನೆ ಶ್ರೀಲಂಕಾದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಲಿ ಅಡಿಕೆನೆ ವಿಷಹಾನಿಕಾರಕ, ಕ್ಯಾನ್ಸರ್ ಹಾನಿಕಾರಕ ಅನ್ನೋಂಥ ಒಂದು ರಿಪೋರ್ಟ್ ಅಲ್ಲಿ ಪಾಸ್ ಆಗಿದೆ. ಇನ್ನೂ ದೊಡ್ಡ ಒಂದು ಸಮಸ್ಯೆಯಲ್ಲಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರದ
ದೊಡ್ಡ ಜವಾಬ್ದಾರಿ ಇದೆ ನಮ್ಮೆಲ್ಲರದ್ದು ಕೂಡ. ಇದು ಶಾಶ್ವತವಾಗಿ ಇದಕ್ಕೆ ಪರಿಹಾರ ಹುಡುಕುವಂಥ ದಿಕ್ಕಿನಲ್ಲಿ ಆ ಪ್ರಯತ್ನಗಳು ಆಗ್ತಾ ಇದೆ ಸರ್. ಸರ್, ಈಗಾಗಲೇ ಗೃಹ ಸಚಿವರು ಪಾರ್ಲಿಮೆಂಟಲ್ಲೇ, ಗೌರವಂತ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟಲ್ಲೇ ಇದ್ದಾರೆ ಸಂಪೂರ್ಣವಾಗಿ. ಒಂದು ದಿನನೂ ಕೂಡ ಕ್ವಶನ್ ಅವರ್ಸ್ ಅನ್ನು ನಡೆಸಲಿಕ್ಕೆ ಸರ್ಕಾರ ಬಿಡಲಿಲ್ಲ. ಮತ್ತೆ ವಿರೋಧ ಪಕ್ಷಕ್ಕೆ ಅವ್ರದೇ ಆದಂತ ಒಂದು ಗೌರವ ಇದೆ, ಯಾವ್ದು ಮಾಡಿಲ್ಲ. ಅವ್ರು ಹೇಳಿದ್ರು ಈ ಒಂದು ಪೇಪರ್ ಲೀಕ್ಔಟ್ ವಿಚಾರದಲ್ಲಿ ಏನೇನು ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಬೇಕು, ಸರ್ಕಾರ ಎಲ್ಲದೂ ತೆಗೆದುಕೊಂಡಾಗಿದೆ. ನಮ್ಮ ಕರ್ನಾಟಕದ ನೀಲ್ಕಣಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಾಗಿದೆ. ಅದರಲ್ಲಿ ಇಲ್ಲಿರುವಂತಹ ಎಜುಕೇಶನ್ ಬಗ್ಗೆನೂ ಕೂಡ ಈ ಕಾಂಗ್ರೆಸ್ಸಿನ ಪ್ರಿಯಾಂಕಾ ವಾದ್ರಾ ಅವರು ಗೋಮೂತ್ರ ತಜ್ಞನ ಅಂತ ಹೇಳಿ ಟೀಸ್ ಮಾಡಿದ್ದು ಕೂಡ ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಏನು ತಪ್ಪಿಲ್ಲದಂತ ಒಬ್ಬ ಎಜುಕೇಶನ್ ಮಿನಿಸ್ಟರ್ನ ಅವರ ಹೋರಾಟಕ್ಕೆ ಗೌರವ ಕೊಟ್ಟು, ಅವರ ಧ್ವನಿಗೆ ಗೌರವ ಕೊಟ್ಟು ರಾಜೀನಾಮೆಯನ್ನ ತೆಗೆದುಕೊಳ್ಳುವಂತ ಕೆಲಸನೂ ಕೂಡ ಆಯಿತು. ಶೂಟೌಟ್ ಆಗೇ ಇಲ್ಲ. ಆದ್ರೆ ಶೂಟೌಟ್ಗೆ ಆರ್ಡರ್ ಕೊಟ್ಟವ್ರು ಯಾರು ಅಂತೇಳಿ ಅಮಿತ್ ಶಾ ಅವರು ಬಂದು ಉತ್ತರ ಕೊಡಬೇಕು ಅಂತೇಳಿ ಇಲ್ಲ ಸಲ್ಲದ ಈ ರೀತಿಯಿಂದ ಚರ್ಚೆಗಳನ್ನ ಮಾಡ್ತಾರೆ. ಅಂದ್ರೆ ನಿನ್ನೆ ಗೌರವ ಹೇಳಿದ್ರಲ್ಲ, ನಾನು ಇವತ್ತಿನಿಂದ ನಾಳೆ ನಿನ್ನೆ ಮಧ್ಯಾಹ್ನ 3 ಗಂಟೆವರೆಗೂ ನಾನು ಪಾರ್ಲಿಮೆಂಟ್ ಬಂದ್ ಪೂರಕ್ಕೆ ನಾನು ತಯಾರಿ ಚರ್ಚೆ ಮಾಡೋದು ನೀವು ರೆಡಿ ಇದೆ ಅಂದ್ರೆ ನಿಮ್ಮ ಹರಿಕತೆ ಕೇಳಕ್ಕೆ ನಾವು ಇಲ್ಲ ಅಂತ ಹೇಳಿ ಉತ್ತರ ಒಬ್ಬ ವಿರೋಧ ಪಕ್ಷ ನಾಯಕರು ಉತ್ತರ ಕೊಡ್ತಾರೆ. ಅಂದ್ರೆ ಪೂರ್ತಿ ರಾಜಕಾರಣ ಡಿಬೇಟ್ ಮಾಡುವಂತ ಯೋಗ್ಯತೆ, ಧೈರ್ಯ ಇವರಿಗೆ ಇಲ್ಲ. ಅದರಿಂದ ತಪ್ಪಿಸ್ಕೊಳಕ್ಕೋಸ್ಕರ ಯಾವುದೇ ವಿಚಾರಗಳು ಇಲ್ಲದೆ ಇರೋದ್ರಿಂದ ಈ ರೀತಿಯ ಒಂದು ಪೊಲಿಟಿಕಲ್ ಮೈಲೇಜ್ಗೋಸ್ಕರ ಹೊರಗಡೆ ಕೂತ್ಕೊಂಡು ಹೋರಾಟ ಮಾಡಿದೆ ಹೊರತು ಪಾರ್ಲಿಮೆಂಟ್ ಬರುವಂತ ಧೈರ್ಯ ಯಾರು ಕೂಡ ಮಾಡಲಿಲ್ಲ ಸರ್. ಸರ್, ಈಗ ಆಲ್ರೆಡಿ ವಿಚಾರಗಳು ಹೈಕೋರ್ಟು, ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ ಸರ್. ತನಿಖೆಗಳು ನಡೀತಾ ಇದೆ ಸರ್. ಅಲ್ಲಿ ರಿಪೋರ್ಟ್ಗಳು ಸಬ್ಮಿಟ್ ಆಗ್ತಾ ಇದೆ ಸರ್. ಹೀಗಿದ್ದರೆ ತಡ್ಕೊಬೇಕಲ್ಲ. ಸರ್, ಈ ಕ್ಯಾನ್ಸರು ಇವತ್ತಿಂದಲ್ಲ, ಇಷ್ಟು ವರ್ಷ ಮಾಡ್ಕೊಂಡ್ ಬಂದಂತ ಒಂದಿದು. ಒಂದು ಕಾಲದಲ್ಲಿ ಈ ಸೋಷಿಯಲ್ ಮೀಡಿಯಾ, ಇವತ್ತಿನ ಒಂದು ಟೆಕ್ನಾಲಜಿ ಏನೂ ಇಲ್ಲದಂತ ಸಂದರ್ಭದಲ್ಲೂ ಕೂಡ ಪೇಪರ್ ಲೀಕ್ಔಟ್ ಆಗಿದ್ದು, ಹಗರಣ ನಡೆದಿದ್ದು ಇವೆಲ್ಲರೂ ಕೂಡ ಗೊತ್ತಂತ ವಿಚಾರ. ಇವತ್ತಿಷ್ಟೆಲ್ಲ ಎಕ್ಸ್ಪೆನ್ಷನ್ ಆಗಿದೆ. ಇವತ್ತು ಈಸಿಯಾಗಿ ಯಾವುದೋ ಒಂದು ಬಟನ್ ಮುಖಾಂತರ ಏನ್ ಬೇಕಾದ್ರೂ ಕೂಡ ವಿಚಾರಗಳನ್ನ ತರಿಸ್ಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಇವತ್ತು ನಡೆದು ಹೋಗಿದೆ. ಅದಕ್ಕೋಸ್ಕರ ಆ ಕಳ್ತನ ಮಾಡಿ ಎಕ್ಸಾಮ್ ಬರೆದಂತ ಅವರಿಗೆ ನಾಳೆ ಮೇಲ್ಗೈ ಆಗಬಾರ್ದು ಅಂತೇಳಿ ವಿತಿನ್ ಎ ಮಂತ್ ಅಲ್ಲಿ ರೀ ಎಕ್ಸಾಮ್ ಅನ್ನ ಮಾಡಿ ಪ್ರಾಮಾಣಿಕರಿಗೆ ಮತ್ತೊಮ್ಮೆ ಅವಕಾಶ ಮಾಡುವಂತ ಕೆಲಸ ಕೇಂದ್ರ ಸರ್ಕಾರ ಅಷ್ಟು ಧೈರ್ಯ ಮಾಡ್ತಲ್ಲ. ಹಿಂದೆ ಯಾರು ಮಾಡಿದ್ರು ಇಂಥ ದೊಡ್ಡ ಎಕ್ಸಾಮ್ ಅಲ್ಲಿ? ಮತ್ತೆ ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ಏನು ಎಚ್ಚರಿಕೆ ವಹಿಸಬೇಕು ಅದನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಆ ಒಂದು ದಿಕ್ಕಿನಲ್ಲಿ ಕೆಲವು ಇದು ಹೋರಾಟಗಳನ್ನು ಯುವಕರು ಬಂದಿರೋದು, ಜೆನ್ಸಿಗಳು ಬಂದಿದ್ದು ಎಲ್ಲ ಸರಿ. ಅದ್ರ ಜೊತೆಗೆ ಈ ದೇಶ ವಿರೋಧ ಕೆಲವು ಶಕ್ತಿಗಳು ಕೂಡ ಕೈ ಜೋಡಿಸಿ ಮೋದಿಜಿಯವರನ್ನ ಪ್ರಾಮಾಣಿಕವಾಗಿ ಅವರು ಡಿಬೇಟ್ ಮಾಡ್ಲಿಕ್ಕೆ ಆಗಲ್ಲ, ಅಡ್ದಾರಿ ಮುಖಾಂತರ ಏನಾದರೂ ಅವರಿಗೆ ಕೆಟ್ಟ ತರಬೇಕು ಅಂತೇಳಿ ಇಲ್ಲ ಸಲ್ಲದ ಶಕ್ತಿಗಳು ಸೇರ್ಕೊಂತು ಅದಕ್ಕೆ ಕಾಂಗ್ರೆಸ್ ಕೂಡ ತನ್ನ ಮುಖ್ಯ ಪಾಲನ್ನು ಕೈ ಜೋಡಿಸುವಂತ ಪ್ರಯತ್ನ ಮಾಡಿದೆ. ಸರ್, ಈ ನೀಟ್ ಕಾನ್ಸೆಪ್ಟ್ ಬಂದಾದ್ಮೇಲೆ ಎಷ್ಟು ಜನ ಬಡವರು ಮಕ್ಕಳು, ಎಷ್ಟು ಜನ ಆಟೋ ಚಾಲಕರು, ಹಮಾಲರು ಮಾಡುವಂತ ಮಕ್ಕಳು ಇವತ್ತು ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿ ಇವತ್ತು ಡಾಕ್ಟರ್ಸ್ ಆಗಿರೋದು ಉದಾಹರಣೆ ಕಂಡು ಇದೆಯಲ್ಲ. ಮೊದಲು ಯಾವ್ದಾದ್ರು ಪ್ರೈವೇಟ್ ಕಾಲೇಜಲ್ಲಿ ನಾವು ಬ್ಲಾಂಕ್ ಚೆಕ್ ಕೊಟ್ಟು ಹೋಗ್ಬೇಕಾಗಿತ್ತಲ್ಲ. ಆ ರೀತಿಯಂತ ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೂ ಕೂಡ ಈ ರೀತಿಯಂತ ಒಬ್ಬ ಬಡವ್ರ ಮಗನೂ ಕೂಡ ಡಾಕ್ಟರ್ ಆಗ್ಬೋದು ಅಂತ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಈ ನೀಟ್ ಕಾನ್ಸೆಪ್ಟ್ ಅನ್ನ ದೇಶಕ್ಕೆ ಕೊಡುವಂತ ಕೆಲಸ ಮಾಡಿದಾರಲ್ಲ. ಹಾಗೆ ಅದರಲ್ಲಿರುವಂತ ನ್ಯೂನತೆ, ಕೆಲವು ಇನ್ನೂ ಏನು ನ್ಯೂನತೆಗಳಿದೆ ಅದನ್ನು ಸರಿ ಮಾಡುವಂತ ಪ್ರಯತ್ನವನ್ನು ಮಾಡಬೇಕೇ ಹೊರತು ಅದನ್ನೇ ತೆಗೆದುಹಾಕುವುದು ಅಂತ ವಾದ ಏನಿದೆ ಸರಿಯಲ್ಲ ಸರ್. ಹಿಂದೆ ನಮ್ಮ ಸಂಘಟನೆ ಹಿರಿಯರು ಅವರ ಭಾಷೆಯಲ್ಲೆಲ್ಲ ಉತ್ತರ ಕೊಟ್ಟಿದ್ದಾರೆ. ಇದು ಎಲ್ಲೋ ಒಂದ್ ಕಡೆಗೆ ಆಬ್ಜೆಕ್ಟ್ ಅಲ್ಲ. ನಮ್ಮ RSS ಅನ್ನೋದು ಭೂಮಿ ಮೇಲೆ ಸಿಗುವಂತ ವಸ್ತು ಅಲ್ಲ. ಅದು ಮನುಷ್ಯನ ಒಂದು ರಕ್ತದಲ್ಲಿ ಯಾವ ರೀತಿ ಅದು
ಒಂದು ಎಮೋಷನಲ್ ಇಶ್ಯೂ, ಅದು ಯಾವ ರೀತಿ ಕರಗತ ಆಗಿದೆ ಆ ರೀತಿ ಅಂತ ಆ ಮನಸ್ಸಿನಲ್ಲೇ ಬಿಲ್ಡ್ ಆಗಿರುವಂತ ಒಂದು ದೇಶ ಪ್ರೇಮದ ಒಂದು ಸಂಕೇತ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹಾಗಾಗಿ ಇದನ್ನ ನೀವೆಲ್ಲೋ ಶಾಖೆ ಹೊರಗಡೆ ಬ್ಯಾನ್ ಮಾಡ್ತೀರಿ, ಇನ್ನೊಂದು ಕಡೆ ಮಾಡ್ತೀರಿ, ಇದರಿಂದ ನಿಮ್ಮ RSS ಅನ್ನ ನೀವು ತುಳಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಹೆಚ್ಚು ಅದು ಎದ್ದು ನಿಲ್ಲುವಂತ ಒಂದು ಶಕ್ತಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇದೆ ಸರ್. ಸರ್, ನನಗೆ ತೃಪ್ತಿ ಇದೆ. 16 ಲಕ್ಷ ಮತದಾರರು ನನಗೆ ಆಶೀರ್ವಾದ ಮಾಡಿ ಶಿವಮೊಗ್ಗ ಕ್ಷೇತ್ರದ ಜನರು ಸೇವೆ ಮಾಡುವಂತ ಒಂದು ಅವಕಾಶ ನನ್ನ ಸಂಘಟನೆ ನಮಗೆ ಕೊಟ್ಟಿದೆ. ಎಲ್ಲ ಬೇಕಾದಷ್ಟು ಜನ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಆ ಜಾಗಕ್ಕೆ, ಕೆಪಾಸಿಟಿ ಇರುವಂತರ ಆಗಲಿ. ನಾನು ಒಬ್ಬ ಸಂಸತ್ ಸದಸ್ಯ ನನ್ನ ಕ್ಷೇತ್ರದ ಇದರಲ್ಲಿ ತೃಪ್ತಿ ಇದೆ. ಸರ್, ಇಲ್ಲಿ ವಿಜಯಣ್ಣ ರಾಗಣ ಪ್ರಶ್ನೆ ಅಲ್ಲ, ನಮ್ಮನ್ನೆಲ್ಲ ನೋಡಂತ ನಮ್ಮ ಸಂಘಟನೆ ಇದೆ ಸರ್. ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಯಾವ ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಅನ್ನೋಂತ ಅತಿಯಾದ ಪ್ರೇಮದಿಂದ ಹೇಳಿದ್ದಾರೆ ಅನ್ಸುತ್ತೆ. ನಮ್ಮ ಸ್ನೇಹಿತರು, ನಾನು ಈಗ ಬೆಳಗ್ಗೆ ಬಂದಿನ ಟ್ರೈನಿಂಗ್, ಇನ್ನೂ ಅರ್ಧಂಬರ್ಧ ನಿದ್ದೆ ಆಗಿದೆ. ಮಾತಾಡ್ತೀನಿ ಸರ್. ಥ್ಯಾಂಕ್ ಯು ಸರ್.